ಹಲೋ ಎವ್ರಿವನ್, ವೆಲ್ಕಮ್ ಟು ಮನ್ವಿಕಾ ಕ್ರಿಯೇಷನ್ಸ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ಲಾಗಿರೋ ಬಾರ್ಡರ್ ಸ್ಯಾರಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಇದು ಯಾವ ಥರ ಹಾಕೋದು ಅಂತ ನೋಡೋಣ. ಇದು ಲೈಟ್ ಪಿಂಕು ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ನಲ್ಲಿದೆ ಸ್ಯಾರಿ, ಚೆನ್ನಾಗಿದೆ. ಇದಕ್ಕೆ ನಾನು 10 ನಂಬರು 0.75 mm ನಿಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ಮಾಲ್ ಸೈಜ್ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ವಿತೌಟ್ ಬೀಡ್ಸು ಯೂಸ್ ಮಾಡ್ಬೋದು. ಹಾಗೆ ಇದನ್ನು ಹಾಕಲು 6 ಎಳೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನಾಟ್ ಹಾಕ್ಕೊಳ್ಳಿ ಫಸ್ಟು. ಬನ್ನಿ ಇದು ಯಾವ ಥರ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿಗೆ ಲಾಕ್ ಮಾಡೋಣ. ನೋಡಿ, ನಿಡಲಿಂದ ಹಿಂದ್ಗಡೆ ನಾವು ನಾಟ್ ಹಾಕಿರ್ತೀವಲ್ಲ, ಅದು ಹಿಂದ್ಗಡೆ ಫಿಂಗರಿಂದ ಗಟ್ಟಿಯಾಗಿ ಇಟ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಈಗ ಒಂದು ಲಾಕ್ ಆಯಿತು. ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ರಿ. ಈಗ ಸೂಜಿ ಮೇಲೆ 2 ದಾರ ಇರುತ್ತೆ, ಅದರೊಳಗಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟು 5 ಚೈನ್ನ ಹಾಕಬೇಕು. 1 2 3 4 ಆ್ಯಂಡ್ 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡಬೇಕು. ನೋಡಿಕೊಂಡು ಸುಕ್ಕ ಆಗದೆ ಇರೋ ಥರ. ಇನ್ನು ಒಳಗಡೆಗೆ ಲಾಕ್ ಮಾಡಿದರೆ ಚೆನ್ನಾಗೇ ಈ ಥರ ಲಾಕ್ ಮಾಡಿ. ಈಗ ನೆಕ್ಸ್ಟು ಮತ್ತೆ 3 ಸಿಂಗಲ್ ಚೈನ್ ಹಾಕಬೇಕು. 1 2 3 ಸಿಂಗಲ್ ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ಬಿಟ್ಟು ಸ್ಮಾಲ್ ರೌಂಡ್ ಬೀಡ್ ಇರುತ್ತಲ್ಲ, ಆ ಬೀಡನ್ನ ಸೂಜಿಗೆ ಇನ್ಸರ್ಟ್ ಮಾಡಿ ನೆಕ್ಸ್ಟು ಥ್ರೆಡ್ಡಿಗೆ ಹಾಕಬೇಕು. ಹಾಕಿ ಈಗ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಅದೇ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇದೇನು ಹೋಲ್ ಇರುತ್ತಲ್ಲ, 5 ಚೈನ್ಸ್ ಹಾಕಿರ್ತೀವಲ್ಲ, ಅದು ಹೋಲ್ ಒಳಗಿಂದ ಹೋಗಿ ದಾರ ತೊಗೊಂಬಂದು ನಿಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಥ್ರೆಡ್ನ ತೊಗೊಂಬಂದು ಮತ್ತೆ 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡಬೇಕು. ಇದೇ ಥರ ಟೋಟಲ್ ಅದು ಗ್ಯಾಪಲ್ಲಿ ನಾವು 4 ಕಂಬನ ಮಾಡ್ಕೋಬೇಕು ಇದರಲ್ಲಿ. ಅಥವಾ ನಿಮಗೆ ಆದರೆ 5 ಆದರೂ ಮಾಡ್ಕೋಬೋದು. ನೋಡಿ, ದಾರ ತೊಗೊಂಬಂದು ಈಗ 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡ್ಕೋಬೇಕು. ನೋಡಿ, ಇದು ಸ್ಲ್ಯಾಂಟ್ ಆರ್ಚ್ ಥರ ಆಗುತ್ತೆ. ಈಗ ಸ್ಯಾರಿಗೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಚೈನ್ ಮಾಡಬೇಕು. ಮೂರು ಚೈನ್ ಮಾಡಿ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ಹಿಂದ್ಗಡೆ ನಾವೇನು ಆರ್ಚ್ ಮಾಡಿರ್ತೀವಲ್ಲ, ಆ ಆರ್ಚ್ ನಡುವೆ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತು ಆರ್ಚ್ ಒಳಗಡೆಯಿಂದ ಹೋಗಿ ದಾರನ 2ರಲ್ಲಿ 1 2ರಲ್ಲಿ 1 ಮತ್ತು ಇದೇ ಥರ ಅಲ್ಲೂ ಸಹ 4 ಕಂಬಗಳನ್ನು ಮಾಡ್ಕೋಬೇಕು. ಈಸಿ ಇದೆ ಫ್ರೆಂಡ್ಸ್, ಇದು ತುಂಬ ಬೇಗನೆ ಕೂಡ ಆಗುತ್ತೆ. ಮತ್ತು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಅಗೇನ್ ಮತ್ತೆ 2ರಲ್ಲಿ 1 ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ ಆರ್ಚ್ ಮಧ್ಯ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತೆ
ಸೂಜಿ ಮೇಲೆ ದಾರ ಸುತ್ತಕೊಂಡು ಮಧ್ಯ ಹೋಗಿ ದಾರ ತೊಗೊಂಬಂದು 3 ದಾರ ಇರುತ್ತೆ, ಎರಡರಲ್ಲಿ ಒಂದು ಇದೇ ಥರ ಮತ್ತೆ 4 ಕಂಬಗಳನ್ನ ಮಾಡಬೇಕು. ಪ್ಲೇನ್ ಕುಚ್ಚು ಹಾಕೋ ಬದಲು ಈ ಥರ ಒಂದು ಸ್ಲ್ಯಾಂಟ್ ಆರ್ಚ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಇದೆ ಇದು. ಬೇಕಾದರೆ ನೀವು 3 ಹಾಕಿದ ಮೇಲೆ ಕುಚ್ಚು ಹಾಕೋಕ್ಕೆ ಜಾಗ ಮಾಡ್ಕೋಬೋದು, ಅಥವಾ ಇಲ್ಲ 4 ಅಥವಾ 5 ಆರ್ಚ್ ಆದರೂ ಹಾಕ್ಬೋದು. ಇಲ್ಲ ನಮಗೆ ಕುಚ್ಚೇ ಬೇಡ ಅಂತಂದರೆ ನೀವು ಫುಲ್ ಇದೇ ಥರ ಸ್ಲ್ಯಾಂಟ್ ಆರ್ಚ್ ಹಾಕ್ಕೊತ ಹೋಗ್ಬೋದು ಫ್ರೆಂಡ್ಸ್. ನೋಡಿ, ಮತ್ತೆ ಬ್ಯಾಕ್ ಸೈಡ್ ಆರ್ಚ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತೊಗೊಂಬಂದು ಮತ್ತು ಎರಡರಲ್ಲಿ ಒಂದು ಮಾಡಿ ಡಬಲ್ ಕ್ರೋಶ ಮಾಡಿ ಇದೇ ಥರ ಅದೇ ಗ್ಯಾಪಲ್ಲಿ 4 ಡಬಲ್ ಕ್ರೋಶ ಮಾಡಿ ಫ್ರೆಂಡ್. ತುಂಬ ಕನ್ಫ್ಯೂಷನ್ ಏನೂ ಇಲ್ಲ, ಕ್ಲಿಯರಾಗಿದೆ, ಟ್ರೈ ಮಾಡಿ. ಈಗ ನೆಕ್ಸ್ಟು ಕುಚ್ಚು ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತೀನಿ. ಈಗ 4 ಆಗಿದೆ, ಇನ್ನೊಂದು ಸ್ಲ್ಯಾಂಟ್ ಆರ್ಚ್ ಮಾಡಿ ಕುಚ್ಚು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಲಾಕ್ ಮಾಡಿ ನೋಡಿ, ಈ ಥರ 5 ಸ್ಲ್ಯಾಂಟ್ ಆರ್ಚ್ ಬಂದಿದೆ. ಈಗ ನೆಕ್ಸ್ಟು 5 ಸಿಂಗಲ್ ಚೈನ್ನ ಮಾಡ್ಕೋಬೇಕು. 1 2 3 4 5 ಸಿಂಗಲ್ ಚೈನ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಬೇಕು. ಇದರಲ್ಲಿ ನಾವು ಬೇಬಿ ಕುಚ್ಚನ್ನ ಕಟ್ಬೋದು. ನೆಕ್ಸ್ಟು ಫ್ರೆಂಡ್ಸ್, ಇದು ನಾವು ಬೀಡ್ ಹಾಕಿದ್ದಕ್ಕೆ ಈ ಥರ ಕಾಣಿಸುತ್ತೆ. ಕೆಲವೊಂದು ಸಲ ಬೀಡ್ ಬೇಡ ಆಗಿರುತ್ತೆ ಕಸ್ಟಮರ್ಸ್ಗೆ. ಆವಾಗ ಯಾವ ಥರ ಹಾಕಬೇಕು ಅಂದರೆ ಸೇಮ್ ಇದೇ ಥರ 3 ಸಿಂಗಲ್ ಚೈನ್ ಹಾಕಬೇಕು. ನೆಕ್ಸ್ಟು ನಿಡಲ್ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು 3 ಚೈನ್ ಇರುತ್ತೆ, ಎರಡರಲ್ಲಿ ಒಂದು ಮತ್ತು ನೆಕ್ಸ್ಟು ನಿಡಲ್ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗಡೆಯಿಂದ ತೊಗೊಂಬಂದು 3 ದಾರ ಇರುತ್ತೆ, ಎರಡರಲ್ಲಿ ಒಂದು ಮಾಡಬೇಕು. ಸೊ ಇದೇನಿದೆಯಲ್ಲ ಬೀಡ್ಸ್ ಇರಲಾರ್ದೆ ಮಾಡೋದು. ಬೀಡ್ಸ್ ಹಾಕೋದಿಲ್ವಲ್ಲ ನಾವು, ಇದು ತುಂಬ ಸ್ಪೀಡಾಗಿ ಆಗುತ್ತೆ ಫ್ರೆಂಡ್ಸ್. ಇದು ವಿತೌಟ್ ಬೀಡ್ಸ್ ಯಾರಾದರೂ ಕೇಳಿದರೆ ಈ ಡಿಸೈನ್ನ ಹಾಕ್ಕೊಡ್ಬೋದು. ಇದು ಕೂಡ ಸೇಮ್ ವೇನೇ, ಬಟ್ ನಾವು ಬೀಡ್ಸ್ ಹಾಕಲ್ಲ ಅಷ್ಟೇ. ಮತ್ತು ಸೇಮ್ ಅದೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಅದೇ ಥರ ಕಂಟಿನ್ಯೂ ಮಾಡಬೇಕು. ಇದು ಈ ಥರ ಲಾಸ್ಟ್ ಎಂಡ್ ತನಕ ಹಾಕ್ಕೊಂಡು ಲಾಸ್ಟ್ ನೋಡಿ ಫ್ರೆಂಡ್ಸ್ 5 ಚೈನು ಹಾಕ್ಬೋದು. ಅಷ್ಟು ಅಲ್ಲಿಗೆ ಎಂಡ್ ಆಗುತ್ತೆ. ಲಾಸ್ಟಿಗೆ ಒಂದು ಚಿಕ್ಕದಾಗಿ ಕುಚ್ಚು ಕಟ್ಬೋದು. ಸೊ ಇಲ್ಲಿ ಯಾವ ಥರ ಎಂಡ್ ಮಾಡ್ತೀನಿ ನೋಡಿ, 5 ಚೈನ್ ಹಾಕಬೇಕು. 3 4 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಎಂಡ್ಗೆ ಲಾಕ್ ಮಾಡಬೇಕು. ಎಂಡ್ಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ 3 ಸಿಂಗಲ್ ಚೈನ್ ಹಾಕಿ ಟ್ರಿಮ್ ಮಾಡಿಬಿಟ್ರೆ ಮಾಡಿ ಅದನ್ನ ದಾರನ ಹೊರಗಡೆ ತೆಗೆದ್ರೆ ಲಾಕ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅದನ್ನ ಗಮ್ಮ ಹಾಕಿ ಪೇಸ್ಟ್ ಮಾಡಬೇಕು.
ಸ್ಯಾರಿ ಫುಲ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. 5 ಟೈಮ್ಸ್ ಇದೆಯಲ್ಲ, 2 ಸಲ ನಾನು ಬೀಡ್ಸ್ ಹಾಕಿದ್ದೀನಿ, ಇನ್ನೆರಡು ಸಲ ಬೀಡ್ಸ್ ಹಾಕಿಲ್ಲ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ರಿ. ಈಗ ಇದು ನಾನು ರೆಡ್ ಹಾಕಿದ್ದೀನಲ್ಲ, ಆಪೋಸಿಟ್ ಗ್ರೀನ್ ಕಲರಲ್ಲಿ ನಾನು ಬೇಬಿ ಕುಚ್ಚು ಕಟ್ತಾ ಇದ್ದೀನಿ. 190 ಎಳೆ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 380 ಆಗುತ್ತೆ. ಇದು ಕುಚ್ಚು ಕಟ್ಟಲಿಕ್ಕೆ ಈ ಥರ ದಾರನ ನಾರ್ಮಲ್ ನಿಡಲಲ್ಲಿ ಪೋಣಿಸ್ಕೊಂಡಿದ್ದೀನಿ. ಈಗ ಯಾವ ಥರ ಕಟ್ಟೋದು ಅಂತ ನೋಡೋಣ ಬನ್ನಿ. ಫಸ್ಟು ಇದು ಈ ಥರ ನಾವು ಸ್ಪೇಸ್ ಬಿಟ್ಟಿದ್ವಲ್ಲ, ಆ ಜಾಗದಲ್ಲಿ ಹೋಗಿ ನಾವು ಕುಚ್ಚು ಕಟ್ಟಲಿಕ್ಕೆ ಮಾಡ್ಕೊಂಡಿರೋ ದಾರನ ಹಾಕಿ, ನಾವು ನಿಡಲಲ್ಲಿ ನಾರ್ಮಲ್ ನಿಡಲಲ್ಲಿ ಹೋಗಿ ಅದೇನು ಕುಚ್ಚನ್ನ ನಾವು ಫೋಲ್ಡ್ ಮಾಡಿರ್ತೀವಲ್ಲ, ಅಲ್ಲಿ ಮಿಡಲ್ಗೆ ಹೋಗಿ ಈ ಕಡೆ ಕೈಯಿಂದ ಲಾಕ್ ಮಾಡ್ಕೋಬೇಕು ದಾರ ತಗೊಂಡು. ನೆಕ್ಸ್ಟು ಸೂಜಿ ಒಳಗಡೆಯಿಂದ ಲಾಕ್ ಮಾಡಬೇಕು. ನೆಕ್ಸ್ಟ್ ಇನ್ನೂ ಒಂದು ಹಾಕಿ ಲಾಕ್ ಮಾಡಿ, ಮತ್ತು ನಾವು 2 ಎಳೆ ಪೋಣಿಸಿರ್ತೀನಿ, ಸೊ ಅದು ದಪ್ಪನೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಮಿಡಲ್ಗೆ ಹೋಗಿ ಸೂಜಿಯಿಂದ ಮಿಡಲಲ್ಲಿ ಹೋಗಿ ತೊಗೊಂಬಂದು ಈ ಥರ ಲಾಕ್ ಮಾಡಿದರೆ, ಕೈಯಲ್ಲಿ ಎಳೆದು ಲಾಕ್ ಮಾಡಿದರೆ ಅದು ಚೆನ್ನಾಗಿ ಕೂರುತ್ತೆ ಗಟ್ಟಿಯಾಗಿ. ಸೊ ನೆಕ್ಸ್ಟು ಅದೆಷ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ನಾವು ಚೆನ್ನಾಗಿ ಟ್ರಿಮ್ ಮಾಡಿಬಿಟ್ರೆ ಬೇಬಿ ಕುಚ್ಚು ರೆಡಿ ಆಗುತ್ತೆ. ನೋಡಿ, ಇದು ಲಾಸ್ಟು ಎಲ್ಲ ಆದಮೇಲೆ ಈ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಟ್ರೈ ಮಾಡ್ಬೋದು ಮತ್ತು ಈಸಿನೂ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.